ನಮಸ್ಕಾರ, ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡ್ ಆ್ಯಂಡ್ ಕೌಂಟರ್ಸ್ನ ಹೇಗೆ ಡಿಸೈನ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಮಾಡ್ ಆ್ಯಂಡ್ ಕೌಂಟರ್ಸ್ ಅಂತ ಬಂದಾಗ ಸೊ ಇವು ಏನಾಗಿರ್ತವೆ ಅಂತಂದರೆ ದೀಸ್ ಆರ್ ದ ಬೈನರಿ ಕೌಂಟರ್ಸ್. ಬೈನರಿ ಅಂತಂದ್ರೇನು, 0 ಅಥವಾ 1 ಎರಡನ್ನೇ ಮಾತ್ರ ಕೌಂಟ್ ಮಾಡೋವಂಥದ್ದು ಬೈನರಿ ಕೌಂಟರ್ಸ್ ವಿಚ್ ಕೌಂಟ್ಸ್ ಅಪ್ ಟು n-1 ಕೌಂಟ್ಸ್ ಅಪ್ ಟು n-1. ಸೊ ಈ ಥರನಾದ್ರೂ ಹೇಳ್ಬೋದು. ಇಲ್ಲ ಅಂತ ಅಂದರೆ ಸೊ ಬೈನರಿ ಕೌಂಟರ್ ವಿಚ್ ಹ್ಯಾಸ್ n ನಂಬರ್ ಆಫ್ ಸ್ಟೇಟ್ಸ್. ಸೊ ಅದು ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ ಮಾಡ್ 6 ಕೌಂಟರ್ನ ನೀವು ಡಿಸೈನ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಮಾಡ್ 6 ಕೌಂಟರ್ ಅಂತ ಬಂದಾಗ ಸೊ ಕೌಂಟ್ಸ್ ಅಪ್ ಟು n-1 ಅಂತ ಅಂದರೆ 6 - 1 = 5. ಸೊ 5ವರೆಗೂ ಕೌಂಟ್ ಮಾಡುತ್ತೆ. ಸೊ ನಂಬರ್ ಆಫ್ ಸ್ಟೇಟ್ಸ್ ಎಷ್ಟು? 6. ಸೊ ನಂಬರ್ ಆಫ್ ಸ್ಟೇಟ್ಸ್ 6 ಇರುತ್ತೆ, ಆದರೆ ಕೌಂಟ್ಸ್ ಅಪ್ ಟು 5 ಅಂತಂದರೆ 0 to 5ವರೆಗೂ. ಸೊ 0ನೂ ಇನ್ಕ್ಲೂಡ್ ಆದಾಗ ಟೋಟಲ್ 6 ಸ್ಟೇಟ್ಸ್ವರೆಗೂ ಇದು ಕೌಂಟ್ ಮಾಡ್ತಾ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತ ಅಂದರೆ 4 ಬಿಟ್ ಬೈನರಿ ಕೌಂಟರ್ನ ಡಿಸೈನ್ ಮಾಡ್ತಾ ಹೋಗೋಣ. ಸೊ ಯಾವುದನ್ನ ಡಿಸೈನ್ ಮಾಡ್ತಾ ಹೋಗೋಣ? 4 ಬಿಟ್ ಬೈನರಿ ಕೌಂಟರ್ಸ್ನ ನಾವು ಡಿಸೈನ್ ಮಾಡೋಣ. ಸೊ 4 ಬಿಟ್ ಬೈನರಿ ಕೌಂಟರ್ಸ್ ಅಂದಾಗ ಫಸ್ಟ್ ಏನು ಮಾಡೋಣ? ಸ್ಟೇಟ್ ಟೇಬಲ್ನ ಬರಿತಾ ಹೋಗೋಣ. ಸ್ಟೇಟ್ ಟೇಬಲಲ್ಲಿ ಏನೇನು ಬರುತ್ತೆ? ಪ್ರೆಸೆಂಟ್ ಸ್ಟೇಟ್ ಮತ್ತು ನೆಕ್ಸ್ಟ್ ಸ್ಟೇಟ್. ಪ್ರೆಸೆಂಟ್ ಸ್ಟೇಟ್ PS, ನೆಕ್ಸ್ಟ್ ಸ್ಟೇಟ್ NS. ಸೊ ನಾವು ಈ 4 ಬಿಟ್ ಬೈನರಿ ಕೌಂಟರ್ಸ್ನ ಡಿಸೈನ್ ಮಾಡಬೇಕಾದ್ರೆ ಸೊ ಎಷ್ಟು ಕೌಂಟರ್ ಆಗುತ್ತೆ? 4 ಬಿಟ್ ಬೈನರಿ ಕೌಂಟರ್ಸ್ ಅಂತ ಅಂದರೆ 11 ಕೌಂಟರ್ಸ್. ಎಷ್ಟು 11 ಕೌಂಟರ್ಸ್ನ ಡಿಸೈನ್ ಮಾಡಬೇಕಾದ್ರೆ. ಸೊ 11 ಕೌಂಟರ್ಸ್ ಅಂದರೆ ಎಷ್ಟು ಸ್ಟೇಟ್ಸು? n-1ವರೆಗೂ ಕೌಂಟ್ ಅಂತ ಅಂದರೆ 10ವರೆಗೂ ಕೌಂಟ್ ಆಗುತ್ತೆ. ಸೊ ಎಷ್ಟು ಸ್ಟೇಟ್ಸು? 11 ಸ್ಟೇಟ್ಸು, ಆದರೆ 10ವರೆಗೂ ಕೂಡ ಕೌಂಟ್ ಆಗ್ತಾ ಬರುತ್ತೆ. ಸೊ ಇದನ್ನು ನಾವು ಯಾವುದನ್ನು ಯೂಸ್ ಮಾಡಿಕೊಂಡು ಡಿಸೈನ್ ಮಾಡೋಣ? T ಫ್ಲಿಪ್ ಫ್ಲಾಪ್. ಸೊ ನಾವು T ಫ್ಲಿಪ್ ಫ್ಲಾಪ್ನ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡ್ತಾ ಹೋಗೋಣ. ಸೊ ಪ್ರೆಸೆಂಟ್ ಸ್ಟೇಟ್ ಆಯಿತು, ನೆಕ್ಸ್ಟ್ ಸ್ಟೇಟ್ ಆಯಿತು. ಸೊ ಇವಾಗ ಪ್ರೆಸೆಂಟ್ ಸ್ಟೇಟಲ್ಲಿ 4 ಬಿಟ್ ಬೈನರಿ ಕೌಂಟರ್ ಆಗಿರೋದ್ರಿಂದ ಏನೇನು ಬರುತ್ತೆ? A B C D 4 ಬಿಟ್ಸ್ ಬಂತು. ಸೊ ಇವಾಗ ಹೇಗೆ ಫಿಲ್ ಮಾಡೋದು? 0 to 10ವರೆಗೂ ಅಂತ ಅಂದರೆ 11 ಕೌಂಟರ್ಸ್ನ ಮಾತ್ರ ನಾವು ಫಿಲ್ ಮಾಡಬೇಕು. ಸೊ 0 0 0 0 8 zeros ಬರಬೇಕು. 5 6 7 8 0 ನೆಕ್ಸ್ಟ್ 3 1. ಸೊ ಎಷ್ಟಾಯಿತು? 8 + 3 11ವರೆಗೂ ಆಯಿತು. ಸೊ 0 to 10. ನೆಕ್ಸ್ಟ್ 0 0 0 0 4 0 4 1 ನೆಕ್ಸ್ಟ್ 4 0 0 2 1 2 0 2 1 2 0 1 ಅಷ್ಟೆ. ನೆಕ್ಸ್ಟ್ 0 1 0 1 0 1 0 1 0 1 0. ನೆಕ್ಸ್ಟ್ ಪ್ರೆಸೆಂಟ್ ಸ್ಟೇಟ್ ಆಯಿತು. ಸೊ ಪ್ರೆಸೆಂಟ್ ಸ್ಟೇಟ್ 1 ಇದೆ ಅಂತ ಅಂದರೆ ಅದರ ನೆಕ್ಸ್ಟ್ ಸ್ಟೇಟ್ ಏನಾಗುತ್ತೆ? 2. ಸೊ 2 ಇದ್ದರೆ 3 ಇದ್ದರೆ 4. ಸೊ ಇವಾಗ ಏನು ಮಾಡಬೇಕು ಅಂತ ಅಂದರೆ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ಸೊ ಈ ಟೇಬಲ್ ಇದೆಯಲ್ಲ, ಇದನ್ನು ಬಿಡಿದು ಇನ್ನು ಅಷ್ಟನ್ನು ಸೇಮ್ ಬರ್ಕೊಳ್ತಾ ಬನ್ನಿ. ಸೊ ಏನು? 0 0 0 1. ಸೊ ಇದಾಯಿತು. ನೆಕ್ಸ್ಟ್ ಇದು 0 0 1 0. ಆ ಥರ ಬರ್ಕೊತ ಬನ್ನಿ. ಏನಾಯಿತು? 0 0 1 1 ನೆಕ್ಸ್ಟ್ 0 1 0 0 0 1 0 1 ನೆಕ್ಸ್ಟ್ 0 1 1 0 0 1 1 1 0 0 1 0 0 1 1 0 1 0. ಸೊ ಸಾರಿ, ಇಲ್ಲಿ ಆಲ್ರೆಡಿ ಏನೋ ಮಿಸ್ಮ್ಯಾಚ್ ಆಯಿತು. ಕರೆಕ್ಟ್. ಸೊ ಇದಕ್ಕೇನು ಬರುತ್ತೆ? 1 0 0 0. ನೆಕ್ಸ್ಟ್ ಇದಕ್ಕೆ 1 0 0 1. ನೆಕ್ಸ್ಟ್ ಇದಕ್ಕೆ 1 0 1 0. ಸೊ ಫೈನಲ್ಲು ಇದಕ್ಕೇನು ಉಳಿಲಿಲ್ಲ. ಸೊ ಏನು ಮಾಡ್ತೀನಿ? ಇಲ್ಲಿ ರೌಂಡ್ ಅಪ್ ಮಾಡಿದ್ದೀನಲ್ಲ ಅದನ್ನೇ ಬರಿತೀನಿ. ಸೊ 0 0 0 0. ಸೊ ಇಷ್ಟೇ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ನಮ್ಮ ಫ್ಲಿಪ್ ಫ್ಲಾಪ್ ಇನ್ಪುಟ್ಗಳನ್ನು ನಾವು ಕೊಡ್ತಾ ಹೋಗ್ಬೇಕು. ಯಾವುದು? ಫ್ಲಿಪ್ ಫ್ಲಾಪ್
ಇನ್ಪುಟ್ಸ್. ಸೊ ಫ್ಲಿಪ್ ಫ್ಲಾಪ್ ಇನ್ಪುಟ್ಸ್ನ ಕೊಡೋದಕ್ಕಿಂತ ಮುಂಚೆ ನಾವು ಡಿಸೈನ್ ಮಾಡ್ತಿರುವಂಥದ್ದು ಟಿ ಫ್ಲಿಪ್ ಫ್ಲಾಪ್ನ ಯೂಸ್ ಮಾಡಿಕೊಂಡು. ಸೊ ಟಿ ಫ್ಲಿಪ್ ಫ್ಲಾಪ್ನ ಎಕ್ಸೈಟೇಷನ್ ಟೇಬಲ್ ಹೇಗಿರುತ್ತೆ, ಎಕ್ಸೈಟೇಷನ್ ಟೇಬಲ್ ಹೇಗಿರುತ್ತೆ, ಎರಡು ಇನ್ಪುಟ್, ಯಾವುದು ಪ್ರೆಸೆಂಟ್ ಸ್ಟೇಟ್ ಮತ್ತು ನೆಕ್ಸ್ಟ್ ಸ್ಟೇಟ್. ಸೊ ಔಟ್ಪುಟ್ ಏನು ಬರಬೇಕು, ಟಿ ಫ್ಲಿಪ್ ಫ್ಲಾಪ್ನ ಮುಖಾಂತರ ಬರಬೇಕು. ಸೊ ಎರಡು ಇನ್ಪುಟ್ಸ್ ಅಂದರೆ ಕಾಂಬಿನೇಷನ್ ಏನಾಗುತ್ತೆ, 0 0 0 1 1 0 1 1. ಸೊ ಏನಾಗುತ್ತೆ ಅಂತಂದರೆ ಎರಡು ಸೇಮ್ ಇದ್ದರೆ 0 ಬರುತ್ತೆ, ಎರಡೂ ಕೂಡ ಡಿಫ್ರೆಂಟ್ ಇದ್ದರೆ ಅಂದರೆ ಫ್ಲಿಪ್ ಫ್ಲಾಪಲ್ಲಿ ನಾನು ಆವಾಗಲೇ ಹೇಳಿದ್ದೀನಿ, ಏನಾದ್ರೂ ಕಾಂಪ್ಲಿಮೆಂಟ್ರಿಯಾಗಿ ನಮಗೆ ಇನ್ಪುಟ್ಸ್ ಇದ್ದರೆ ಮಾತ್ರ ಔಟ್ಪುಟ್ ಬರೋದು. ಸೊ 1 1. ಸೊ 0 0 ಇದ್ದರೆ 0, 1 1 ಇದ್ದರೆ 0. ಸೊ ಏನಾದರೂ ಕಾಂಪ್ಲಿಮೆಂಟ್ರಿಯಾಗಿ 0 1 1 0 ಆ ಥರ ಇದ್ದರೆ 1 ಬರುತ್ತೆ. ಸೊ ಇವಾಗ ಏನು ಮಾಡಬೇಕು, ಫಸ್ಟ್ ಕಾಲಮ್ ಎ ಮತ್ತು ಕಾಲಮ್ ಎನ ನೋಡ್ತಾ ಬನ್ನಿ. ಸೊ ಎ ಬಿ ಟಿ ಎ ಟಿ ಬಿ ಟಿ ಸಿ ಟಿ ಡಿ ಅಂದರೆ ಟಿ ಫ್ಲಿಪ್ ಫ್ಲಾಪ್ ಅಲ್ವಾ. ಸೊ ಟಿ ಫ್ಲಿಪ್ ಫ್ಲಾಪ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಯಿತು, ಸೊ 0 0 0 0 ಅಂತಂದರೆ 0, ನೆಕ್ಸ್ಟ್ 0 0 0 0 0 ಇದ್ದರೆ 0 ಬರುತ್ತೆ. ಸೊ ನೆಕ್ಸ್ಟ್ ಏನಾಯಿತು, 0 0 0 0 0 0 0 0. ನೆಕ್ಸ್ಟ್ ಏನಾಯಿತು, 3 6 7, ನೆಕ್ಸ್ಟ್ 8 ಕೂಡ 0 ಆಗುತ್ತೆ. ನೆಕ್ಸ್ಟ್ ಸೊ ಸಾರಿ 8 0 ಆಗಲ್ಲ. ಸೊ 0 1 ಬರುತ್ತೆ, ಸೊ 1 ಬರುತ್ತೆ. ನೆಕ್ಸ್ಟ್ 1 1 0 1 1 0 1 1 1 1 0, ನೆಕ್ಸ್ಟ್ 1. ಸೊ ಇಷ್ಟು ಬರುತ್ತೆ. ಸೊ ಫಸ್ಟ್ ಟಿ ಎ ಏನು ಮಾಡಬೇಕು, ಕಂಪೇರ್ ಮಾಡಿ ಎ ಮತ್ತು ಎ. ಸೊ ಫಸ್ಟ್ ಈ ಟೇಬಲ್ನ ನೆಕ್ಸ್ಟ್ ಏನಾಗುತ್ತೆ, ಟಿ ಬಿ ಹೇಗೆ ಡಿಸೈನ್ ಆಗುತ್ತೆ ಅಂತಂದರೆ 0 0 0, ನೆಕ್ಸ್ಟ್ 0 0 0, ನೆಕ್ಸ್ಟ್ 0 0 0 0 1 1 0 0 0. ಸೊ ಸಾರಿ 1 1 1 1 1 ಅಂತ ಅಂದರೆ ಕೂಡ 0, ನೆಕ್ಸ್ಟ್ 0 0 1 0 0 0. ಸೊ ಫುಲ್ ಟೇಬಲ್ನ ಫಿಲ್ ಮಾಡ್ತಾ ಬನ್ನಿ. ಸೇಮ್ ಸಿಂಪಲ್. ಸಿ ಮಾಡ್ಬೇಕಾದ್ರೆ ಸಿ ಮತ್ತು ಸಿ ಕಾಲಮ್ನ ನೋಡ್ತಾ ಹೋಗಬೇಕು. ಸೊ 0 1 0 1 0 1, ನೆಕ್ಸ್ಟ್ 0 1 0 1 1, ನೆಕ್ಸ್ಟ್ 1 1 1. ಸೊ 0. ಸೊ ಫೈನಲಲ್ಲಿ ನಮಗೆ 0 ಬರ್ತಾ ಹೋಗುತ್ತೆ. ಸಾರಿ, ಸೊ 0 ಬಂತು. ಸೊ ಇವಾಗ ನಾವು ಟೇಬಲ್ನನ್ನು ಡಿಸೈನ್ ಮಾಡಿ ಆಯಿತು. ಸೊ ಈ ಟೇಬಲ್ನ ಯೂಸ್ ಮಾಡಿಕೊಂಡು ನಾವು ಕೆ ಮ್ಯಾಪ್ಸ್ನ ಡಿಸೈನ್ ಮಾಡಬೇಕು. ಸೊ ಕೆ ಮ್ಯಾಪ್ಸ್. ಸೊ ನನಗೆ ಎಷ್ಟು ಇನ್ಪುಟ್ ಇರೋದು, 4. ಯಾವ್ಯಾವು, ಎ ಬಿ ಸಿ ಡಿ. ಒಂದೇ ಒಂದರಲ್ಲಿ ನಾನು ಪ್ರತಿಯೊಂದು ಕಾಂಬಿನೇಷನನ್ನು ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಏನು ಮಾಡ್ತೀವಿ, ಕಾಲಮ್ಸ್, 4 ಕಾಲಮ್ಸ್ ಮತ್ತು 4 ರೋಸ್. ಸೊ 0 0 0 1 1 0 1 1, 0 0 0 1 1 0 1 1. ಸೊ ನೇಮಿಂಗ್ ಮಾಡ್ತಾ ಬಂದರೆ 1 2 3 4 5 6 7 ಸಾರಿ 5 6 5 ಸಾರಿ ಇಲ್ಲಿ ನೇಮಿಂಗ್ ತಪ್ಪಾಯಿತು, 0 ಇಂದ ಶುರು ಮಾಡಬೇಕಿತ್ತು. ಸೊ 0 0 1 2 3 4 5 6 7 8 9 10 11 12 13 14 15. ಸೊ ಫಸ್ಟ್ ಏನೈತೆ, ಎ ಕಾಲಮ್ನ ನೋಡ್ತಾ ಬಂದಾಗ ಸೊ ಇಲ್ಲಿ ಒಂದಿದೆ, ಸೊ ಇಲ್ಲಿ ಒಂದಿದೆ. ಅದು ಯಾವ್ಯಾವ ಪ್ಲೇಸ್ ಅಂತ ಅಂದರೆ ಸೊ 7 ಮತ್ತು 15. ಸೊ ಸಾರಿ 7 ಮತ್ತು 10th ಪ್ಲೇಸಲ್ಲಿದೆ. ಸೊ 7 ಮತ್ತು 10th ಪ್ಲೇಸಲ್ಲಿ ನಮಗೆ ಏನೇನು ಬಂದಿದೆ, 1 1 ಬಂದಿದೆ. ಸೊ ಏನು ಮಾಡ್ತೀನಿ, 7ನಲ್ಲಿ 1 ಹಾಕ್ತೀನಿ ಮತ್ತು 10ನಲ್ಲಿ 1 ಹಾಕ್ತೀನಿ. ಸೊ 10ವರೆಗೂ ಮಾತ್ರ ನಾವು ಡಿಸೈನ್ ಮಾಡಿದ್ವಿ. ಇನ್ನು ಉಳಿದಿರುವಂಥ ಪ್ಲೇಸಸ್ ಏನಿದೆ 11 12 ಅವೆಲ್ಲದಕ್ಕೂ ಕೂಡ ನಾನು ಡೋಂಟ್ ಕೇರನ್ನು ಹಾಕ್ತಾ ಬರ್ತೀನಿ. ಸೊ ಡೋಂಟ್ ಕೇರ್ನ ಯೂಸ್ ಮಾಡಿಕೊಂಡು ನಾವು ಬಿಗ್ಗರ್ ಕಾಂಬಿನೇಷನ್ಸ್ನ ಮಾಡ್ತಾ ಬರ್ಬೋದು. ಈಗ ಗ್ರೂಪಿಂಗ್ ಹೇಗೆ ಮಾಡ್ಬೋದು, ಸೊ ಗ್ರೂಪಿಂಗ್ನ ನಾವು ನೋಡ್ತಾ ಹೋದರೆ ಈ 4 ಸೇರಿಸಿ ನಾನು ಒಂದು ಗ್ರೂಪನ್ನು ಮಾಡ್ಬೋದು. ಸೊ ಇವೆರಡು, ಸೊ ಬೇರೆ ಕಲರಲ್ಲಿ ಬರಿತೀನಿ. ಸೊ ಇದು ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ, ಸೊ ಬೇರೆ ಕಲರಲ್ಲಿ ಬರಿತೀನಿ. ಸೊ ಇವಾಗ ಈ 4 ಯೂಸ್ ಮಾಡಿಕೊಂಡು ಒಂದು ಗ್ರೂಪ್ ಮತ್ತು ಇವೆರಡನ್ನು ಯೂಸ್ ಮಾಡಿಕೊಂಡು ಒಂದು ಗ್ರೂಪ್. ಸೊ ನಾವು ಯಾವುದ್ರದ್ದು ಇದು ಬರೆದಿರೋದು, ಟಿ ಎದು ಬರೆದಿರೋದು. ಸೊ ಟಿ ಎದು ಏನಾಗುತ್ತೆ ಈಕ್ವೇಷನ್. ಸೊ ಈ 4ನ ಒಂದು ಗ್ರೂಪ್ನ ನೋಡ್ತಾ ಹೋದರೆ ಎ ಎರಡರಲ್ಲೂ ಕಾನ್ಸ್ಟೆಂಟ್ ಇದೆ. ಸೊ ಎನ ಬರೆದಿದ್ದೀನಿ. ನೆಕ್ಸ್ಟ್ ಇವೆರಡರಲ್ಲಿ ಯಾವ್ದು ಕಾನ್ಸ್ಟೆಂಟ್ ಇದೆ, ಸಿ ಕಾನ್ಸ್ಟೆಂಟ್ ಇದೆ. ಸೊ ಎ ಮತ್ತು ಸಿ ಇಲ್ಲಿ
ಬರ್ತಾ ಹೋಗುತ್ತೆ. ಸಾರಿ, ಇದು ಬಿ ಅಲ್ಲ, ಒಂದು ಸೆಕೆಂಡ್. ಸೊ ಇವೆರಡರಲ್ಲಿ ಕಾಮನ್ ಇರುವಂಥದ್ದು ಯಾವುದು? ಎ ಮತ್ತು ಸಿ. ಸೊ ನೆಕ್ಸ್ಟ್ ಸರ್ಕಲ್ ಆಯಿತು. ಸೊ 4 ಎಂದು ಒಂದು ಗ್ರೂಪ್ ಆಯಿತು. ಸೊ 2ನ ಗ್ರೂಪ್ನ ನೋಡ್ತಾ ಹೋದರೆ ಇವೆರಡರಲ್ಲಿ ಕೂಡ, ಸೊ ಇದು ಈ ಮತ್ತು ಇದು ಇವೆರಡರಲ್ಲೂ ಕಾಮನ್ ಇರೋದು ಯಾವುದು? ಬಿ. ಸೊ ಬಿ ಕಾಮನ್ ಇದೆ, ಬಿ. ನೆಕ್ಸ್ಟ್ ಇವೆರಡು ಕೂಡ 1 1 ಎರಡು ಕೂಡ ಕಾಮನ್. ಸೊ ಬಿ ಸಿ ಡಿ. ಸೊ ಕೆ ಮ್ಯಾಪ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ಅದರ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಸೆಸ್ ಮಾಡ್ಬೋದು. ಸೊ ಟಿ ಎಗೆ ಈಕ್ವೇಷನ್ ಸಿಕ್ತು. ನೆಕ್ಸ್ಟ್ ಟಿ ಬಿಗೆ ಈಕ್ವೇಷನ್ ಮಾಡಬೇಕು. ಸೊ ನಾನು ಇದರಲ್ಲೇ ತೋರಿಸ್ತಾ ಹೋಗ್ತೀನಿ. ಸೊ ಆಗಾಗ್ಲ ಬಿಡಿಸಿದ್ರೆ ಟೈಮ್ ಆಗುತ್ತೆ. ಸೊ ನಾನು ಇದರಲ್ಲೇ ತೋರಿಸ್ತಾ ಹೋಗ್ತೀನಿ. ಸೊ ಟಿ ಬಿದು ಏನೇನಿದೆ? ಟಿ ಬಿ, ಸೊ ಇಲ್ಲಿ 1 ಇದೆ, ಸೊ ಇಲ್ಲಿ 1 ಇದೆ. ಸೊ ಯಾವ್ಯಾವ ಪ್ಲೇಸಲ್ಲಿ ಟಿ ಬಿಗೆ 1 1 ಇದೆ? 3 ಮತ್ತು 7. ಸೊ 3 ಮತ್ತು 7, 3ಗೆ ಮತ್ತು 7ಗೆ. ನೆಕ್ಸ್ಟ್ ಇನ್ನು ಉಳಿದಿರೋಂಥದ್ದು 10 ಮೇಲಿರುವಂಥದ್ದು 11 12 13 14 15 ಎಲ್ಲದು ಕೂಡ ಡೋಂಟ್ ಕೇರ್. ಸೊ ಇವಾಗ ಏನು ಮಾಡ್ಬೋದು? 4ರದು ಒಂದು ಗ್ರೂಪ್ನ ಮಾಡ್ಬೋದು. ಸೊ ಇವೆಲ್ಲವೂ ಕೂಡ ವೇರಿ ಆಗ್ತಾ ಇದೆ, ಎ ಬಿ ವೇರಿ ಆಗ್ತಾ ಇದೆ. ಸೊ ಕಾನ್ಸ್ಟೆಂಟ್ ಆಗಿರೋದು ಯಾವುದು? ಸಿ ಡಿ. ಸೊ ಟಿ ಬಿದು ಈಕ್ವೇಷನ್ ಏನಾಗುತ್ತೆ? ಡೈರೆಕ್ಟಾಗಿ ಸಿ ಮತ್ತು ಡಿ. ನೆಕ್ಸ್ಟ್ ಯಾವುದು? ಸಿ. ಸಿನ ನೋಡ್ತಾ ಹೋದರೆ ಇಲ್ಲಿ 1 2 3 4 5 6 ಪ್ಲೇಸಸಲ್ಲಿ 1 ಇದೆ. ಸೊ ಯಾವ್ಯಾವ ಪ್ಲೇಸಸ್ ಅದು? 1ಅಲ್ಲಿದೆ, 3 5 7 9 10. ಈ 6 ಪ್ಲೇಸಸ್ಗಳಲ್ಲಿ ಹೈಯರ್ ಬಿಟ್ ಬಂದಿದೆ. ಸೊ ಇದನ್ನು ಹೇಗೆ ಗ್ರೂಪ್ ಮಾಡ್ಬೋದು? ಈ 8ಅನ್ನು ಸೇರಿಸಿ ಒಂದು ಗ್ರೂಪ್ ಮಾಡ್ಬೋದು, ಮತ್ತು ಈ 4ಅನ್ನು ಸೇರಿಸಿ ಒಂದು ಗ್ರೂಪ್ ಮಾಡ್ಬೋದು. ಸೊ ಈ 8ಅನ್ನು ಸೇರಿಸಿ ಒಂದು ಗ್ರೂಪ್ ಮಾಡಿದಾಗ ಸೊ ಕಾಮನ್ ಇರುವಂಥದ್ದು ಯಾವುದು? ಸೊ ಎಲ್ಲವುದು ಕೂಡ ಎ ಬಿ ವೇರಿ ಆಗ್ತಾ ಇದೆ. ಸೊ ಸಿ ಡಿಯಲ್ಲಿ ಕಾಮನ್ ಇರುವಂಥದ್ದು ಯಾವುದು? ಡಿ. ಸೊ ಸಿ ಡಿಯಲ್ಲಿ ಕಾಮನ್ ಇರುವಂಥದ್ದು ಯಾವುದು? 4ನ್ನ ಕನ್ಸಿಡರ್, ಸೊ 8 ಇರುವಂಥದ್ದನ್ನು ಕನ್ಸಿಡರ್ ಮಾಡಿದಾಗ ಟಿ ಸಿನ ನೋಡ್ತಾ ಹೋದಾಗ ಡಿ ಕಾಮನ್ ಇದೆ. ಸೊ ನೆಕ್ಸ್ಟ್ 4 ಇರುವಂಥದ್ದು ಇದನ್ನು ನಾವು ಈ ಫ್ರೇಮಿಂಗ್ನ ನೋಡ್ತಾ ಹೋದಾಗ ಸೊ ಲೆಫ್ಟ್ ಸೈಡ್ ನೋಡಿದ್ರೆ ಇದು 1 1 ಆಗಬೇಕಿತ್ತು. ಸೊ 1 1. ಸೊ ಸೇಮ್ ಇರುವಂಥದ್ದು ಯಾವುದು? ಎ. ಸೊ ಏನು ಬರಿತೀನಿ? ಎ. ಸೊ ಇವೆರಡರಲ್ಲಿ ಸೇಮ್ ಇರುವಂಥದ್ದು 1 1 ಇರುವಂಥದ್ದು ಸಿ. ಸೊ ಎ ಸಿ. ಇವಾಗ ಟಿ ಸಿ ಅಂದರೆ ಟಾಗಲ್ ಆಫ್ ಸಿ ಆಯಿತು. ನೆಕ್ಸ್ಟ್ ಟಿ ಫ್ಲಿಪ್ ಫ್ಲಾಪ್ ಯೂಸಿಂಗ್ ಡಿ. ಸೊ ಡಿನ ನೋಡ್ತಾ ಹೋಗೋಣ, ಡಿಗೆ ಏನು ಬರುತ್ತೆ ಅಂತ. ಸೊ ಡಿಗೆ ಏನು ಬರುತ್ತೆ? ಸೊ ಎಲ್ಲವುದು ಕೂಡ 1, 10ನೇದೊಂದನ್ನು ಬಿಟ್ಟು ಇನ್ನೆಲ್ಲದಕ್ಕೂ ಕೂಡ 1 ಹಾಕಬೇಕು. ಸೊ 1 1 1 1 1 1, 10ನೇದೊಂದನ್ನು ಬಿಟ್ಟು ಇನ್ನೆಲ್ಲದಕ್ಕೂ 1. ಸೊ ಅದು ಖಾಲಿ ಇರುತ್ತೆ. ಸೊ ಇವಾಗ ಗ್ರೂಪಿಂಗ್ ಹೇಗೆ ಮಾಡ್ಬೋದು? ನಾವು 8ನ ಗ್ರೂಪ್ ಮಾಡ್ಬೋದು, ಈ 8ನ ಒಂದು ಗ್ರೂಪ್ ಮಾಡ್ಬೋದು, ಮತ್ತು ಈ 8ನ ಒಂದು ಗ್ರೂಪ್ ಮಾಡ್ಬೋದು. ಸೊ ಗ್ರೂಪಿಂಗಲ್ಲಿ ಮ್ಯಾಕ್ಸಿಮಮ್ ನಂಬರ್ಸ್ ಬರಬೇಕು. ಸೊ ಟಿ ಡಿ ಏನಾಗುತ್ತೆ ನನಗೆ? ಸೊ ಟಿ ಡಿ ಈ ಒಂದು ಗ್ರೂಪ್ನ ಕನ್ಸಿಡರ್ ಮಾಡಿದ್ರೆ ಸೊ ಎ ಬಿ ಎಲ್ಲ ವೇರಿ ಆಗ್ತಾ ಇದೆ. ಸಿ ಡಿನ ನೋಡ್ತಾ ಹೋದರೆ ಸಿ ಕಾಮನ್ ಇದೆ, ಸಿ ಈಸ್ ಕಾಮನ್. ಸೊ ಸಿ ಇದೆ, ಅದರ ವ್ಯಾಲ್ಯೂ 0 ಇದೆ. ಸೊ ಸಿ ಬಾರ್. ನೆಕ್ಸ್ಟ್ ಇದನ್ನು ಕನ್ಸಿಡರ್ ಮಾಡ್ತಾ ಇದ್ರೆ ಸಿ ಡಿ ಎಲ್ಲದು ವೇರಿ ಆಗ್ತಾ ಇದೆ. ಎ ಬಿಯಲ್ಲಿ ಎ ಕಾಮನ್ ಇದೆ, ಬಟ್ ಎ ವ್ಯಾಲ್ಯೂ ಏನಾಗ್ತಾ ಇದೆ? ವೇರಿ ಆಗ್ತಾ ಇದೆ. ಸೊ ಎ ವ್ಯಾಲ್ಯೂ ಏನು? 0. ಸೊ ಎ ಬಾರ್. ಸೊ ಇವಾಗ ಏನು ಮಾಡಬೇಕು? ಲಾಜಿಕ್ ಡಯಾಗ್ರಾಮ್ನ ಬರಿಬೇಕು. ಸೊ 4 ಟಿ ಫ್ಲಿಪ್ ಫ್ಲಾಪ್ನ ತಗೊಳ್ಳಿ. 1 2 3 4 4 ಟಿ ಫ್ಲಿಪ್ ಫ್ಲಾಪ್. ಅದರ ಇನ್ಪುಟ್ ಏನು? ಎ ಬಾರ್, ಬಿ ಬಾರ್, ಸಿ ಬಾರ್, ಡಿ ಬಾರ್. ಸೊ ಪ್ರತಿಯೊಂದಕ್ಕೂ ಒಂದು ಕಾಮನ್ ಇನ್ಪುಟ್ ಇರುತ್ತೆ ಫ್ಲಿಪ್ ಫ್ಲಾಪಲ್ಲಿ. ಅದು ಯಾವುದು? ಕ್ಲಾಕ್. ಸೊ ಪ್ರತಿಯೊಂದಕ್ಕೂ ಕೂಡ ಕಾಮನ್ ಇನ್ಪುಟ್ ಕ್ಲಾಕನ್ನು ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದು ಎ ಬಿ ಸಿ ಮತ್ತು ಡಿ 4 ಬಿಟ್ಸ್ ಅಲ್ವಾ? ಸೊ ಟಿ ಎ ಟಾಗಲ್ ಆಫ್ ಎ, ಟಾಗಲ್ ಆಫ್ ಬಿ, ಟಾಗಲ್ ಆಫ್ ಸಿ, ಟಾಗಲ್ ಆಫ್ ಡಿ. ಇವಾಗ ಫಸ್ಟ್ನೇದೇನು? ಎ ಸಿ ಪ್ಲಸ್ ಎ ಸಿ ಡಿ. ಎ ಸಿ ಫಸ್ಟ್ ಏನು ಮಾಡೋಣ? ಎ ಸಿ ಬರೆಯೋಣ. ಸೊ ಎ ಸಿನ ಹೇಗೆ ಬರೆಯೋದು? ಎ ಮತ್ತು ಸಿ ಎರಡನ್ನು ತೊಗೊಂಡ್ಬಂದು ಆ್ಯಂಡ್ ಗೇಟ್ನ ಹಾಕಬೇಕು. ಸೊ ಡಾಟ್ ಇರೋದು ಅದಕ್ಕೆ ಆ್ಯಂಡ್ ಗೇಟ್ ಹಾಕಬೇಕು. ನೆಕ್ಸ್ಟ್ ಬಿ ಸಿ ಡಿ. ಸೊ ಬಿ ಸಿ ಆಲ್ರೆಡಿ ಇಲ್ಲಿಂದ ತಂದಿದ್ದೀನಿ, ಸೊ ಇಲ್ಲೇ ತೊಗೊತೀನಿ. ಬಿ ಸಿ ಡಿ. ಸೊ ಡಿ ಇಲ್ಲಿಂದ ತೊಗೊಂಡ್ಬರ್ತೀನಿ. ಸೊ ಇದನ್ನು ಕೂಡ ಆ್ಯಂಡ್ ಗೇಟ್ ಹಾಕ್ತೀನಿ. ಸೊ ಎರಡನ್ನೂ ಸೇರಿಸಿ ಆರ್ ಗೇಟ್ನ ಹಾಕಬೇಕು. ಸೊ ಪ್ಲಸ್ ಇರೋದ್ರಿಂದ ಸೊ ಏನು? ಎ ಬಿ ಪ್ಲಸ್ ಬಿ ಸಿ ಡಿ. ಸೊ ಟಾಗಲ್ ಎಗೆ ಇದು ಬಂತು. ನೆಕ್ಸ್ಟ್ ಸಿ ಡಿ. ಟಿ ಬಿಗೆ ಏನು? ಸಿ ಡಿ. ಸೊ ಸಿ ಆಲ್ರೆಡಿ ಇಲ್ಲಿದೆ, ಸೊ ಸಿ. ನೆಕ್ಸ್ಟ್ ಡಿ ಆಲ್ರೆಡಿ ಇಲ್ಲಿದೆ, ಸೊ ಎರಡನ್ನು ಸೇರಿಸ್ತೀನಿ. ಸೊ ಯಾವುದು? ಸಿ ಡಿ ಡೈರೆಕ್ಟ್ ಇರೋದರಿಂದ ನಾನು ಆ್ಯಂಡ್ ಗೇಟ್ನ ಹಾಕಬೇಕು. ಸೊ ಆ್ಯಂಡ್ ಗೇಟ್ ಡಾಟ್ ಪ್ರಾಡಕ್ಟ್ ಅಲ್ವಾ, ಅದಕ್ಕೆ. ನೆಕ್ಸ್ಟ್
ಡಿ. ನೆಕ್ಸ್ಟ್ ಡೈರೆಕ್ಟ್ ಡಿ ಆಲ್ರೆಡಿ ಇಲ್ಲಿಂದ ತಗೊಂಡಿನಿ, ಒಂದು ಡಿ. ನೆಕ್ಸ್ಟ್ ಯಾವುದು, ಎ ಸಿ. ಸೊ ಎ ಇಲ್ಲಿದೆ, ಸೊ ಏನು ಮಾಡ್ತೀನಿ, ಇದನ್ನೇ ಎಕ್ಸ್ಟೆಂಡ್ ಮಾಡ್ತೀನಿ. ಎ ಮತ್ತು ಸಿ ಇಲ್ಲೇ ಇದೆ, ಸೊ ಏನು ಮಾಡ್ತೀನಿ, ಸಾರಿ ಒಂದು ಸೆಕೆಂಡ್. ಸೊ ಸಿನ ಹೀಗೆ ಡೈರೆಕ್ಟ್ ಆಗಿ ತೊಗೊತೀನಿ, ಸಿ. ಸೊ ಎ ಸಿನ ನಾನು ಆ್ಯಂಡ್ ಗೇಟ್ ಹಾಕ್ತೀನಿ. ಸೊ ಇವೆರಡನ್ನು ಸೇರಿಸಿ ಒಂದು ಆರ್ ಗೇಟ್. ಸೊ ನನಗೆ ಟಾಗಲ್ ಆಫ್ ಸಿ ಸಿಕ್ತು. ನೆಕ್ಸ್ಟ್ ಸಿ ಬಾರ್ ಎ ಬಾರ್. ಸೊ ಸಿ ಬಾರ್ ಮತ್ತು ಎ ಬಾರ್, ಸಿ ಬಾರ್ ಮತ್ತು ಎ ಬಾರ್ ಎರಡನ್ನೂ ಕೂಡ ನಾನು ಆರ್ ಗೇಟ್ ಹಾಕಬೇಕು, ಯಾಕಂದರೆ ಸಿ ಬಾರ್ ಪ್ಲಸ್ ಎ ಬಾರ್. ಸೊ ನನಗೇನು ಸಿಕ್ತು, ಟಾಗಲ್ ಆಫ್ ಡಿಗೆ ನನಗೆ ಲಾಜಿಕ್ ಡಯಾಗ್ರಾಮ್ ಸಿಕ್ತು. ಸೊ ಪ್ರತಿಯೊಂದಕ್ಕೂ ಕೂಡ ಲಾಜಿಕ್ ಡಯಾಗ್ರಾಮ್ ಅನ್ನ ಬರೆದಿದ್ದೀವಿ. ಸೊ ಅರ್ಥ ಆಗಿದೆ ಅನ್ಕೊಂತೀನಿ. ಏನಾದರೂ ಡೌಟ್ ಇದೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.